ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಮಳೆಗಾಲದಲ್ಲಿ ಜೀಗುಜ್ಜೆಯ ಸೀಸನ್ ಸ್ಟಾರ್ಟ್ ಆಗಿದೆ ಅಲ್ವಾ. ನಾನಿಲ್ಲಿ ನಮ್ಮ ಮನೆಯ ತೋಟದಲ್ಲಿರುವ ಜೀಗುಜ್ಜೆ ಮರವನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಇದರಲ್ಲಿ ಸ್ವಲ್ಪ ಜೀಗುಜ್ಜೆ ಆಗಿದೆ. ನಾವೀಗ ಒಂದು 4-5 ಜೀಗುಜ್ಜೆಯನ್ನು ಕೊಯ್ದು ಮನೆಗೆ ತೆಕ್ಕೊಂಡು ಹೋಗಿ ಸಂಜೆಯ ಹೊತ್ತಿಗೆ ಬಿಸಿ ಬಿಸಿಯಾದ ಪೋಡಿ ಮಾಡಿ ಚಹಾದೊಂದಿಗೆ ಸವಿಯುವ ಅಂತ ಲೆಕ್ಕ ಹಾಕ್ತಾ ಇದ್ದೇವೆ. ಹೇಗಿದೆ ನಮ್ಮ ಪ್ಲ್ಯಾನ್? ಬನ್ನಿ ನಿಮಗೂ ಜೀಗುಜ್ಜೆ ಪೋಡಿಯನ್ನು ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತೇನೆ. ಇದನ್ನು ಇಂಗ್ಲೀಷಲ್ಲಿ ಬ್ರೆಡ್ ಫ್ರೂಟ್ ಅಂತ ಕರೀತಾರೆ. ಇದರಲ್ಲಿ ಸಾಂಬಾರು, ಚಿಪ್ಸು, ಪಲ್ಯ ಹೀಗೆ ಬೇರೆ ಬೇರೆ ರೀತಿಯಾದಂತಹ ರೆಸಿಪಿಗಳನ್ನು ಮಾಡ್ಬೋದು. ಆದರೆ ಪೋಡಿ ಮಾತ್ರ ಸಂಜೆಯ ಟೀ ಅಥವಾ ಕಾಫಿಗೆ ತುಂಬ ಬೆಸ್ಟ್. ಅದು ಮಳೆ ಬರ್ತಾ ಇದ್ರಂತೂ ಕೇಳೋದೇ ಬೇಡ. ಬಿಸಿ ಬಿಸಿಯಾದ ಪೋಡಿ ಮತ್ತು ಚಹಾ ಕುಡಿತಾ ಇದ್ದರೆ ಆ ಮಜವೇ ಬೇರೆ. ನನ್ನ ಅತ್ತೆಯವರು ಇಲ್ಲಿ ಜೀಗುಜ್ಜೆಯನ್ನು ಕಟ್ ಮಾಡ್ತಾ ಇದ್ದಾರೆ. ಮಧ್ಯದಿಂದ 2 ಭಾಗವನ್ನು ಮಾಡಿ ನಂತರ ಅದರ ಮಧ್ಯಭಾಗದಲ್ಲಿರುವ ಗೂಂಜನ್ನು ಈ ರೀತಿಯಾಗಿ ತೆಗೆದುಕೊಳ್ಳಬೇಕು. ಜೀಗುಜ್ಜೆ ಸಿಪ್ಪೆಯನ್ನು ಕೂಡ ತೆಗೆದುಕೊಳ್ಳಬೇಕು. ಜೀಗುಜ್ಜೆಯನ್ನು ಕಟ್ ಮಾಡಿದ ತಕ್ಷಣ ನಾವು ಅದನ್ನು ನೀರಿನಲ್ಲಿ ಹಾಕಿ ಇಡಬೇಕು. ಇಲ್ಲಾಂದರೆ ಅದು ಕಪ್ಪಾಗ್ತದೆ, ಹೋಳುಗಳೆಲ್ಲ ಕಪ್ಪಾಗ್ತದೆ. ಬೇಕಾದ ಆಕಾರದಲ್ಲಿ ಕಟ್ ಮಾಡಿಕೊಳ್ಳಬಹುದು. ಈಗ ಪೋಡಿ ಮಾಡಲು ಹಿಟ್ಟು ರೆಡಿ ಮಾಡಿಕೊಳ್ಳೋಣ. ನಾವಿಲ್ಲಿ ಮೊದಲಿಗೆ ಉಪ್ಪು, ಜೀರಿಗೆ, ಮೆಣಸಿನ ಹುಡಿ, ಅರಿಶಿನ ಹುಡಿ ಹಾಗೂ ಸ್ವಲ್ಪ ಇಂಗನ್ನು ಹಾಕಿ ನೀರು ಹಾಕಿ ಫಸ್ಟಿಗೆ ಅದನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇವೆ. ನಂತರ ನಾವು ಕಡಲೆ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇವೆ. 1 ಟೇಬಲ್ ಸ್ಪೂನ್ ಅಕ್ಕಿ ಹುಡಿಯನ್ನು ಕೂಡ ಹಾಕಿದ್ದೇವೆ. ಅಕ್ಕಿ ಹುಡಿ ಹಾಕುವುದರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ. ಬೇಕಾದಷ್ಟು ನೀರನ್ನು ಹಾಕಿ ಹಿಟ್ಟನ್ನು ಕಲಸಿಕೊಳ್ಳೋಣ. ಹಿಟ್ಟನ್ನು ಜಾಸ್ತಿ ನೀರು ಮಾಡಿಕೊಳ್ಳುವುದು ಬೇಡ. ಹಿಟ್ಟಿನ ಹದ ಈ ರೀತಿಯಾಗಿರಲಿ. ಎಣ್ಣೆಯನ್ನು ಕಾಯಲು ಇಟ್ಟಿದ್ದೇವೆ. ಈಗ ಒಂದೊಂದೇ ಜೀಗುಜ್ಜೆ ಹೋಳುಗಳನ್ನು ಹಿಟ್ಟಿಗೆ ಹಾಕಿ ಎಣ್ಣೆಯಲ್ಲಿ ಬಿಡೋಣ. ನಾನಿಲ್ಲಿ ತೋರಿಸಿರುವಂತೆ ಹೋಳುಗಳಿಗೆ ಹಿಟ್ಟನ್ನು ಸರಿಯಾದ ಕೋಟಿಂಗ್ ಮಾಡಿ ನಂತರ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡೋಣ. ಜೀಗುಜ್ಜೆಯಿಂದ ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ತಾರೆ. ಇದೇ ರೀತಿ ಜೀಗುಜ್ಜೆಯ ರವಾ ಫ್ರೈ ಮಾಡ್ಬೋದು. ಜೀಗುಜ್ಜೆಯ ಸಾಂಬಾರಂತೂ ತುಂಬ ಅದ್ಭುತವಾಗಿರುತ್ತದೆ. ಜೀಗುಜ್ಜೆ ಪಲ್ಯ, ಜೀಗುಜ್ಜೆ ಚಿಪ್ಸ್ ಹೀಗೆ ನಾನಾ ರೀತಿಯ ರೆಸಿಪಿಗಳನ್ನು ಮಾಡ್ಬೋದು. ಎರಡೂ ಬದಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಚೆನ್ನಾಗಿ ಇದನ್ನು ಬೇಯಿಸಿಕೊಳ್ಳೋಣ. ನೀವು ಜೀಗುಜ್ಜೆಯಿಂದ ಬೇರೆ ಯಾವುದೆಲ್ಲ ರೆಸಿಪಿಗಳನ್ನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎರಡೂ ಬದಿ ಚೆನ್ನಾಗಿ ಬೆಂದ ನಂತರ ಇದನ್ನು ತೆಗೆದುಕೊಳ್ಳೋಣ. ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಬಂದಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಜೀಗುಜ್ಜೆ ಪೋಡಿ ಸವಿಯಲು ಸಿದ್ಧವಾಗಿದೆ. ಕೊನೆಯಲ್ಲಿ ಕಡಲೆ ಹಿಟ್ಟು ಉಳಿದಿದ್ದರೆ ನೀವು ಗೋಡಂಬಿ ಅಥವಾ ನೆಲಕಡಲೆಯನ್ನು ಹಾಕಿ ಪೋಡಿ ಥರ ಮಾಡಿಕೊಳ್ಳಬಹುದು. ಅದು ಕೂಡ ರುಚಿಯಾಗಿರುತ್ತದೆ. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.